ಇವತ್ತಿನ ಈ ಸಮಾರಂಭ ಭಾಳ ಅದ್ಭುತ ಮತ್ತು ಐತಿಹಾಸಿಕವಾದಂಥ ಸಮಾರಂಭ. ವಿಶೇಷವಾಗಿ ಸುಭಾಷ್ ಪಾಟೀಲ್ ಹೇಳಿದ ಪ್ರಕಾರ ಇದೊಂದು ದುರಹಂಕಾರ, ದುಡ್ಡಿನ ಮದ, ಸೊಕ್ಕಿನಿಂದ ಮತ್ತು ಸ್ವಯಂ ಸ್ವಭಾವದ ಎರಡೂ ನೇರ ಸ್ಪರ್ಧೆಯಲ್ಲಿ ಕೊನೆಗೆ ಸತ್ಯಮೇವ ಜಯ ಆಗೈತೆ. ಯಾಕಪ್ಪ, ದೇವರ ಆಶೀರ್ವಾದದಿಂದ ಬಹಳಷ್ಟು ಊಹಾಪೋಹ, ಬಹಳಷ್ಟು ಒಂದು ಕೆಟ್ಟ ಬೆಳಗಾವಿ ಲೋಕಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಮೀರಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಳಗಾವಿ ಲೋಕಸಭಾ 8 ಕ್ಷೇತ್ರದಲ್ಲಿ ಅದ್ಭುತಪೂರ್ವವಾದಂಥ ಮತ ಹಾಕಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಲೋಕಸಭಾ ಸದಸ್ಯ ಮಾಡೋದಕ್ಕೆ ಎಷ್ಟೇ ಕೋಟಿ ನಮಸ್ಕಾರ ಮಾಡಿ ಕಡಿಮೆ ಇದೆ ನಿಮಗೆ. ಯಾಕಪ್ಪ, ಅದು ಹೊಸ ಭಾಷೆ ಸುಭಾಷಿತ ರಮೇಶ್ ಅವ್ರ ನೇತೃತ್ವ, ನಮ್ಮದೇ ನೇತೃತ್ವ, ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಮ್ಮ ನೇತೃತ್ವ ಇಲ್ಲ, ಕಾರ್ಯಕರ್ತರ ನೇತೃತ್ವ ಅಂದ್ರೆ ಕಾರ್ಯಕರ್ತರ ಇರ್ಸಿದ ಮಾಡ್ಕೊಂಡು ನಮ್ಮ ಇಲ್ಲೇ ವಿಧಾನಸಭಾ ಚುನಾವಣೆ ನಮ್ಮ ಹಿನ್ನಡೆಯಾಗಿ ನಾವು ಭಾಳಷ್ಟು ಮುಖಭಂಗ ಆಗಿತ್ತು. ನಮ್ಮ ವಿರೋಧಿಗಳ ನಗುವಂಗಾಗಿತ್ತು. ನಾವು ಕಳೆದ 1 ವರ್ಷದಿಂದ ನಮ್ಮ ಭಾಳ ಅಸಹಾಯಕರಾಗಿ ನಾವು ಭಾಳ ಸಣ್ಣ ಮಾರಿ ಮಾಡ್ಕೊಂಡು ಅಡ್ಡಾಡ್ತಿದ್ವು. ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು 8 ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ಒಂದು ನಿರ್ಣಯ ಕೊಟ್ಟದಕ್ಕೆ ನಿಮ್ಗೆ ಎಷ್ಟೇ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು, ಗೋಕಾಕ್ ಇರ್ಬೋದು, ರಾಜ್ಯದ ಮೂಲೆಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿ ಕಡಿಮೆ ಇದೆ. ಯಾಕಪ್ಪ ಮಾತು ಹೇಳ್ತಂದ್ರೆ, ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಷಕನ್ಯ ಒಂದು ದೊಡ್ಡ ಪ್ರಮಾಣ ಸ್ವಕ್ಕಿನ ರಾಜಕಾರಣಕ್ಕೆ ಪಾಪ ನಮ್ಮ ಸಿದ್ದರಾಮಯ್ಯ ಬಗ್ಗೆನೂ ಹೇಳಿದ್ರು. ಸಿದ್ದರಾಮಯ್ಯ ಯಾವಾಗೂ ಸ್ವಕ್ ಮಾಡಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ಬೋದು, ವಿರೋಧ ಪಕ್ಷ, ಅವ್ರು ಯಾವಾಗೂ ನಮ್ಮ ಪಕ್ಷಗಾತು ನಮ್ಗದು ಯಾವಾಗೂ ಭಾಳ ಅಸಹ್ಯ ಮಾಡಿಲ್ಲ. ಈ ಮಹಾನಾಯಕ ಈ ವಿಷಕನ್ನಿಂದ ದರ್ಪ ಮುಗಿದತ್ತು ನಮ್ಮ ಕತೆ. ನಾವು ಹಿಮಾಲಯಕ್ಕೆ ಹೋಗೋದಾಗಿತ್ತು. ನಾವೇನಾರು ಈ ಸುತ್ತಿದ್ದು ಅಂದರೆ ನಾವು ಸಾಧುವಾಗಿ ಹಿಮಾಲಯ ಒಂದು ಜಾಗ ನೋಡಿ ಬಂದಿದ್ನೆ. ಯಾಕೆ ಇನ್ನು ಪದೇ ಸೋತ್ರ ಮತ್ತೆ ಮೇಲೆ ಹೋಗೋದು ನಮ್ಗೆ ಅಸಹ್ಯ ಉಳ್ಕಿದಾಗೈತೆ, ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಸಲ ಸೋಲು ಪದೇ ಸೋಲಾದ್ರೆ ನಾವು ಲೀಡರ್ ನಾವು ಅಲಯಕ್ಕೆ ಹಾಕೊಂಡು ನಾವು ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ಹೊರಗಿಟ್ಟು ನಾವು ಇಲ್ಲಿ ಎಲೆಕ್ಷನ್ದಾಗ ಹಿಡಿದು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ, ತಮ್ಮದೇ ಆದಂಥ ಸೈಕಲ್ ಹಿಡ್ಕೊಂಡು ಮೂಲೆ ಅಡ್ಡಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾದವನ್ನ ವೋಟ್ ಹಾಕಿದ್ರು. ಯಾಕಪ್ಪ ಅಂದ್ರೆ ನಾವು ಇಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ನಮಗೆ ಟೆನ್ಷನ್ ಆಗೈತಿಲ್ಲ. ಯಾಕಂದ್ರೆ ಅವ್ರು ದುಡ್ಡು ಸೂರ್ಯಾಡ್ರು ಮಣಿಗೆ ಎಷ್ಟು ರೊಕ್ಕ ಕೊಟ್ಟು ನಿಮ್ಗೆ ಗೊತ್ತೈತಿ. ಇಲ್ಲಿ ಹೇಳಕ್ಕೆ ಬರೋದಿಲ್ಲ. ಓಟ್ಗೆ ಎಷ್ಟು ರೊಕ್ಕ ಕೊಟ್ಟು ಗೊತ್ತೈತೆ. ಒಂದೇನೋ ಫಂಕ್ಷನ್ ಐತೆ ಅಂದ್ರೆ ಎಷ್ಟು ರೊಕ್ಕ ಕೊಟ್ಟು ನೋಡಿದ್ರಿ. ನಾವು ಖಾಲಿಗೆ ಹೋಗೋದು. ನಿಮ್ಮ ಮಾರಿ ಫಂಕ್ಷನ್ ಬಂದ್ರೆ ನಿಮ್ಮ ಮಾರಿ ನೋಡೋದು. ನೀವು ಹೂ ಹಾಕೋದ, ನೀವು ರೊಕ್ಕ. ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲೇನು ಮಾಡಿದ್ರು, ಜೀಪ ಹೂ ಕಟ್ಟು ಕಳ್ಸಾರ. ಅವ್ರು ರೊಕ್ಕ ಕೊಟ್ಟು ಅವ್ರು ಹಾಕ್ಸೋಳಾರ. ನೀವು ಹಾಕಿದಾಗ ಹೂ ಹಾಕ್ಬೇಕು, ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ. ನಾವೇನು ಹಿಂಗೆ ಪರಿಸ್ಥಿತಿಯಾಗ ಇಂಥ ಸಂದರ್ಭ ಇಲೆಕ್ಷನ್ ಆಡ್ಬೇಕಾದ್ರೆ ಭಾಳ ಕಷ್ಟ ಆಗಿತ್ತು. ಕೊನೆಗೆ ದೇವರು ನಮ್ಮ ಪಾಲಿಗೆ ಬೆಣ್ಣೆ ನಿಂತು ವಿಷ ಕೊಟ್ಟ. ಯಾಕೆ 25 ವರ್ಷ ಗ್ಯಾಪ್ ಇತ್ತು ಅದು ಓಟ್ ಆದ್ಕೂಲೆ. ನಾವು ಓಟ್ ಹಾಕಿ ಸಂಜೆ 5 ಗಂಟೆಗೆ ಅಮೆರಿಕಾಗೆ ಹೋಗ್ಬಿಟ್ನೆ. ಇಲ್ಲಿ ಇರಾಕಿಲ್ಲ. 3 ವಾಪಸ್ ಬಂದ. ನಮ್ಮ 3 ಹತ್ರನೇ ಬಂದನ. ಯಾಕೆ ಇಲ್ಲಿದ್ದ ಟೆನ್ಷನ್ ಆಕೈತಿ. ಶುಗರ್ BP ಹೆಚ್ಚಾಗಿ ಮತ್ತೆ ಅದ್ರ ರೋಗ ಆಗತ್ತೆ ಬೇಡ ಹೋಗೇಬಿಟ್ರು. ನಾವು 7ನೇ ತಾರೀಕು ಓಟ್ 5 ಗಂಟೆಗೆ ಸಾಹೇಬ್ರು ಹೇಳಿದ್ದಿಲ್ಲ. ಯಾಕೆ ಇಲ್ಲಿ ಇರಂಗಿಲ್ಲ, ನಮ್ಮ ಟೆನ್ಷನ್ ಆಕೈತಿ, ಸುಮ್ಮನೆ ಅದು ಭಾಳ ವಾತಾವರಣ ಗಿಡಿಸ್ಯಾರು, ಅದು ಗೆಲುವು ನಮ್ದು ಆಕೈತೆ. ನನಗೆ ವಿಶ್ವಾಸ ಐತಿ, ಬಟ್ ನಮ್ಮ ಮಂದಿಗೆ ವಿಶ್ವಾಸ ಇಲ್ಲ. ಅಲ್ಲಿ ನಾನು ನ್ಯೂಯಾರ್ಕ್ದಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳ್ಬೇಕಲ್ಲ ಗೆದ್ದಿತ್ತೈತೆ. ಇಲ್ರಿ ಯಾಕೋ ಸಂಶಯ ಬರೋದೇ ನಾವು. ನಾ ಅಲ್ಲಿ ಕಡಿಕೆ ತಲೆ ಕಟ್ಟಿ ಹೇಳಿ ಲಾಸ್ಟಿಗೆ ಹೇಳಿ 1.5 ಲಕ್ಷದ ಕಡಿಮೆ ಓಟ ಬಿದ್ದರೆ ನಮ್ಮ ಸೀಟ್ ಗೆದ್ದಿದ್ದೈತೆ. ಅದಾಗ 1.5 ಕಡಿಮೆ ಆದ್ರೆ MLA ಸ್ಥಾನ ರಾಜಕೀಯ ನಿವರ್ತಕಂತ ಹೇಳಿ ಕಡಿಕೆ ನಮ್ಮ ಬೇಕಾದ್ರೆ ಹೇಳಿ ಅಲ್ಲಿ ರಗಡಿನಿಂದ ಹೆಸರು ಬೇಕು ಕೇಳ್ಕೊಂಬರ್ರಿ. ಅಶೋಕ ಸೂದಿ, ನಾವು ಸತೀಶ್ ಶೆಟ್ಟಿ ಹುಬ್ಬಳ್ಳಿಯಾಗದಾರ, ಕೇಳ್ಕೊಂಬರ್ರಿ. ಹೇಳಿದ್ರು. ನಾ ಹೇಳಿದ್ನ, ನೇರವಾಗಿ ಹೇಳಿದ್ನ. ಯಾಕಂದ್ರೆ ನಮ್ಮ ಜನರ ಮೇಲೆ ಯಾಕಂದ್ರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ದಾಗ ವಿಶೇಷವಾಗಿ ಅರ್ಬಾಯಿ, ಗೋಕಾಕ, ಸೌತ್ ಇದ್ರ ಬಗ್ಗೆ ಭಾಳ ಕಾಳಜಿ ಇತ್ತು. ಆದರೆ ಅದು ಗ್ರಾಮೀಣದಾಗ 50,000 ಲೀಡ್ ಕೊಡೋದು ಗ್ರೇಟ್. ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲೆಲ್ಲ 15,000 ಹಾಕೈತೆ ಲೆಕ್ಕಿತ್ತು. ನಮ್ಮದು 50,000 ಲೀಡ್ ಆಯ್ತು. ಯಾಕೆ ಆತಂದ್ರೆ ಗೊತ್ತೈತೆ ಅಂದ್ರೆ ಅಲ್ಲಿ ದಬ್ಬಾಳಿಕೆ, ಬಡವರು ಭೂಮಿ ಕಸ್ಕೋದು, ಬಡವ್ರ ಭೂಮಿ ಮೇಲೆ ಉತ್ತಾರ ಅಂತ ಮೆಸೇಜ್ ಇರಿಸೋದು,
ಆಮೇಲೆ ನೀವು ಕಡಿಮೆ ಮಾಡ್ತು ನಾವು ನಮ್ಮ ಬರೆದು ಕೊಡ್ರಿ ಅನ್ನೋದು ಆ ಒಂದು ಉದ್ದೇಶಕ್ಕೆ ಇವತ್ತು 50,000 ಲೀಡ್ ಐತೆ ಗ್ರಾಮೀಣ. ಹಂಗೆ ಕುಕ್ಕದ ಆಗೈತೆ ಅವಾಗ 7 ಸಲ ಆರಿಸ್ಬೇಕು. ಕಾರಣ ಅಂದರೆ ಇದಕ್ಕೆ ಕಾರಣ. ಇನ್ನು ಮುಂದಿನ ಸಲ ಗ್ರಾಮೀಣದಲ್ಲಿ ಯಾಕೆ ಹಿಂಗೆ ಆದಪ್ಪ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವ ಬಾಕರಿಗೆ ಹಂಗೆ ಮೇನ್ ಅಂದ್ರೆ ಬಡೂರು ಭೂಮಿ, ಅದು ವಿಶೇಷ ಮರಾಠ ಮಂದಿ ಭೂಮಿ. ಬೆಳಗಾವಿ ಸುತ್ತಮುತ್ತಲಿನಂತ ಮರಾಠ ಮನೆಗೆ ಪಾಪ ಅಸಹಾಯಕರು ಕನ್ನಡ ಓದಕ್ಕೆ ಬರೋದಿಲ್ಲ ಅವರು ಹತ್ರ ಹೆಸರು ಏರಿಸೋದು, ಯಾರ್ದೋ ಒಬ್ಬರು ಏರಿಸೋದು. ಶಾಸಕರು ಮದವರು ಹೋದ್ರೆ ನಿಮ್ಮ ಕಡಿಮೆ ಮಾಡ್ತು ನಮ್ಮದು ಬರೆದು ಕೊಡಬೇಕು, ಇಟ್ಟು ರೊಕ್ಕ ಫಿಕ್ಸ್. ಅದನ್ನು ಒಂದು 10 ಕೊಟ್ಟಿದ್ರೆ 50 ಲಕ್ಷ ಬೀಳೋದು. ಈ ಥರ ಟೈಪ್ ಮಾಡಿದಕ್ಕೆ ಇವತ್ತು ಜನ ತಿರುಗಿ ಬಿದ್ದಾರೆ, ತಿಳ್ಕೊರಿ. ಅದಕ್ಕೆ ಜಾರಿಕೊಳ್ಳಿ ಪದೇ ಯಾಕೆ ಅರಿಸ್ಬಿಡ್ತಪ್ಪ, ನಾವು ಯಾರಿಗೂ ಬಡವ್ರು ನಾವು ಅನ್ಯಾಯ ಮಾಡೋಲ್ಲ, ಆದಷ್ಟು ಸಾಧ್ಯ ಇಟ್ಟರೆ ಸಹಾಯ ಮಾಡ್ತು ಅನ್ನೋದು ಇವತ್ತು ನಾವು ಪದೇ ಅರಿಸ್ಬೇಕು ಕಾರಣ. ಈ ಮಾತು ಯಾಕೆ ಹೇಳ್ತಾನೆ ಜಗಶೆಟ್ಟಿ, ಈ ಸಲ ಒಂದು 24,000 ಲೀಡ್ ಆಗಿತ್ತು ಕಾಣ್ತಾನೆ. 25 ಎಷ್ಟು ಆಗಿದ್ದೀವಿ. ನಾವು ಒಂದು ಮೀಟಿಂಗ್ ಮಾಡಿದ್ರು ನಮ್ಮವ್ರು ಸ್ವಲ್ಪ ನಾವು ಏನಾರ ಕೌಂಟ್ರ್ ಮಾಡೋಣ್ರಿ ಅಂದ್ರೆ ಕಾಂಗ್ರೆಸ್ ಮಾಡೋದು. ಒಮ್ಮೆ ಏನಾದ್ರು ಕಡಿಕ ಈ ಸಲ ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡೋಣ, ನಮ್ಮನ್ನು ನೋಡ್ತಾರೋ ಬೇರೆ ನೋಡ್ತಾರೋ. ಈ ಸಲ ಹೊಟ್ಟೆ ಕೊಡೋದು ಏನು ಮಾಡೋದು, ಬರೀ ಮೆರಿಟ್ ಮೇಲೆ ಎಲೆಕ್ಷನ್ ಮಾಡೋದು ಡಿಸಿಷನ್ ತೊಗೊಂಡು. ಇವತ್ತು ಜನ ಮೆರಿಟ್ ಮೇಲೆ ಓಟ್ ಹಾಕಿದ್ದಾರೆ. ಏನು ನಾವು ರೊಕ್ಕ ಹಂಚಿಲ್ಲ, ಏನು ಮಾಡಿಲ್ಲ. ನಾವು ಇವತ್ತು ಗುಕ್ಕ ಹಾಕಿದ್ರೆ ಮೆರಿಟ್ ಮೇಲೆ ಬಂದದ್ದು. ಒಂದು ಯಾರಿಗೇನು ಇವ್ರ ಹೆಂಗಿದ್ದು ರೊಕ್ಕ ತುರಿಯಾಡಿಲ್ಲ. ಇಲ್ಲಿ ಕೆಲವೊಂದು ಜನ ಗೋಕಾಕದ ಕೆಲವೊಂದು ಜನ ಅದಾರ. ಅಕ್ಕವ್ರ ಗೋಕಾದ 15-20 ಲೀಡರ್ ನಾವು ಯಾರು ಗೊತ್ತೈತೆ ಎಲ್ಲ ಕುತ್ಕೊಂಡು ನಿಮ್ಮ ಪೈಕಿ ನಾವು ಹೇಳೋ ಕುತ್ಕೊಂಡು ಮನ್ಯಾಗ ಕೂತ್ಕೊಂಡು 15,000 ನಾವು ಬೆಳಗಾವಿದಾಗ ಎಲೆಕ್ಷನ್ ಆಗಿನಂತ ಗ್ಯಾಪ್ ಇತ್ತಲ್ಲ ಮೀಟಿಂಗ್ ಮಾಡೋದು. ಗೋಕಾಕ 5,000 ಲೀಡ್ ಹಿಡಿಲಿ ಅಣ್ಣಾರ ಅವ್ರು ಮೇಡಮ್ 5,000 ಹಿಡ್ಲಿ 15 ಬರ್ಕೋರಿ ನೀವು ಅಣ್ಣಾರ. ಪೆಂಡ್ ಇವ್ರದ್ದು ಹಾಳಿ ಇವ್ರದ್ದು ಬೇರೆ ಅಲ್ಲ. ಗೋಕಾಕ್ 15,000 ಲೀಡ, ಅರಮಾಯಿ ಒಂದು 20,000 ಲೀಡ, ರಾಮದುರ್ಗ 25, ಸೌದತ್ತಿ 25, ಗ್ರಾಮೀಣದಾಗ ಒಂದು 30 ಲೀಡ 30, ಸೌದಾಗ ಒಂದು 15-20 ಮೈನಸ್ ಆಗ್ಬೋದು. ಉಳ್ಕಿದ್ರೆ ನಮ್ಮದು ಹಿಂಗೆ 2 ಲಕ್ಷ ಲೀಡ್ ಹಿಡಿದ್ರು. ಮತ್ತು ಭಾಳ ಏನು ದೊಡ್ಡ ಅವ್ರು ಏನು ರಥ ತಂದಿರೋದು ಮಾಡಕ್ಕೆ ರಥ ತಂದಿರೋರು. ರಥ ಬಿಚ್ಚೋದು ನಾವು ಸ್ವತಃ ಕಣ್ಣು ಹಿಡಿಯೋದು. ನಾವು ಬಿಚ್ಚಾತ್ರ ಅವ್ರ ಮನೆ ಅವ್ರು ರಥ ತಂದು ಮನೆ ಮುಂದೆ ತರ್ಬಿದ್ರು. ಅದು ನಾವು ಒಂದು ಅಲ್ಲಿ ನಮ್ಮ ಮನೆ ಅಲ್ಲಿ ಬೆಳಗಾವ್ದಾಗ ಹೋಗ್ತಾಗ ರಥ ಬಿಚ್ಚಾತಿರೋದು. ಇದೇನು ಓದ್ ಕೇಳಿ ನಾವು ಇಲ್ರಿ ಸಾಕು ನನಗೆ ರಥ ತಂದಿರೋದವ್ರು ಬಿಚ್ಕೋ ಗೊತ್ತಿರೋರು ಮನೆ ಹಿಂದಿನ ಸೈಡ ರಥ ಗಾಲಿ ಬಿಚ್ಚಾತಿರು. ಇದೇನದ ಅದು ಕೇಳಿ ನಾವು ನಮ್ಮ ಜೋಡಿದ್ರ ನೀ ಇದ್ದಕ್ರೆ ಯಾರು ಇದ್ರು ಇಲ್ರಿ ಅವ್ರು ಆ ಮಗನ ಆರಿಸ್ಬಿಟ್ಟು MP ಹಾಕೊಂಡು ಮೆರೂನ್ ತರಿಸಿದ್ರಿ ರಥ ಅಂತಂದ್ರೆ ನಮ್ಗೆ ಧೈರ್ಯ ಇದ್ದ ನಮಗೆ ಹಂಚಿತ್ತು. ನಾವು ದೊಡ್ಡ ಧೈರ್ಯ ಬಿಡದೆ ಈಗ ಅದಕ್ಕೆ ಯಾಕೆ ಹೇಳ್ತಪ್ಪ ಅಂದ್ರೆ ಭಾಳ ದುರಂಕಾರ ಸೊಕ್ಕ ಬಂದ ದೇವ್ರು ಕೋಣ ಬಿಡ್ತಾರೆ ದೇವ್ರ ಜಾತ್ರೆಗೆ ಮೀಸಲು ಹಂಗಾಗಿತ್ತು ಪರಿಸ್ಥಿತಿ. ನಮ್ಮ ಕಡೆಗೆ ದೇವ್ರು ನಮ್ಮ ಕಡೆ ನಿಂತಾನೋ ಆದ್ರೆ ನಾವು ಗೆದ್ದು ಸೊಕ್ಕ ಮಾಡೋದು ಬೇಡ. ಯಾಕೆ ಅನುಭವ ಆಯ್ತು ನಮಗೂ. ನಾವು ಕಳೆದ 1 ವರ್ಷ ಮಂತ್ರಿ ಇದ್ದಾಗ ನಾವು ಭಾಳ ಸೊಕ್ಕ ಮಾಡಿ ನಮ್ಮ ಕಡೆಗೆ ದುಃಖ ಆಗೈತಿ. ಇನ್ನು ಮೇಲೆ ಒಟ್ಟ ಸೊಕ್ಕ ಮಾಡೋಕೆ ಬರೋದು. ಯಾಕೆ ಜನ ಭಾಳ ಬುದ್ಧಿವಂತದಾರ. ಯಾಕೆ ಜನ ಇಟ್ಟು ಬುದ್ಧಿವಂತದ್ರಲ್ಲ ನಮ್ಮ ಮಳೆ ತಿಳ್ಕೋತು ಜನ ಭಾಳ ಯಾವಾಗ ಬುದ್ಧಿ ಕಲಿಸ್ಬೇಕು ಕರೆಕ್ಟ್ ಬುದ್ಧಿ ಕಲಿಸ್ತಾರ ಅವ್ರು. ಅದಕ್ಕೆ ನಮ್ಮ ನಾಯಕರು ಹೇಳ್ತಾರಲ್ಲ ನೀವು ಭಾಳ ಹುಷಾರು ಬೇಕ್ರಿ. ಜನ ಭಾಳ ಒಂದು 10 ಕೆಲಸ ಒಂದು 2-3 ಕೆಲಸ ಕಡಿಮೆ ಮಾಡ್ರಿ. ರೆಸ್ಪೆಕ್ಟ್ ಭಾಳ ಇಂಪಾರ್ಟೆಂಟ್. ಬಂದಾರಿಗೆ ಕುಂಡ್ರಿ ಅದಕ್ಕೆ ಚಾ ಕುಡಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಎರಡೂ ಸುಭಾಷ್ ಹೇಳ್ತಾನ ಬಂದಾರಿಗೆ ಕುಂಡ್ರಿ ಅಂದ್ರೆ ಅದಕ್ಕೆ ಕಿಮ್ಮತ್ ಭಾಳ. ಅಲ್ಲಿ ನಿಲ್ಲಿಸಿ ಮಾತಾಡ ಮುಗಿದ ಕತೆ ಅವನು. ಅದಕ್ಕೆ ದಯವಿಟ್ಟು ಭಾಳಷ್ಟು ಯಾಕೆ ಭಾರತದ ಮತದಾರ ಪ್ರಭು ಭಾಳ ಬುದ್ಧಿವಂತರದಾರ. ಮತ್ತು ಈ ಚುನಾವಣೆಯಲ್ಲಿ ಭಾಳಷ್ಟು ಮಹತ್ವವಾದ ನಿರ್ಣಯ ಕೂಡ ಆದರೂ ಸ್ವಲ್ಪ ನಮ್ಮ ತಪ್ಪು ಕರೆಯೋಕ್ಕಿಂತ ಒಂದು 34 ಸೀಟ್ ನಮ್ಮ BJP ಕಡಿಮೆ ಬಂತು. ಇಂಡಿಯಾ ಲೆವೆಲ್ದಾಗ ಕಡಿಮೆ 280 ಆಗಬೇಕಾಯ್ತು. 241 ಇದಾವೆ. ಅದಷ್ಟಿಗೆ ಇನ್ನೊಂದು 6 ತಿಂಗಳ 280 ಹಾಕಾವು. ಇನ್ನೊಂದು 6 ತಿಂಗಳ 200 ಇನ್ನೊಂದು 3-6 ತಿಂಗಳಿಗೆ 280 BJP ಹಾಕಾವು. ಅದಕ್ಕೆ ನಾವು ಯಾಕೆ ಹೇಳ್ತು ಅಂದ್ರೆ ಈ ಉದಾಹರಣೆ ಬರೀ ಒಂದು 30 ಕಡಿಮೆ ಆದ್ಕೂಲೆ ದೇಶದಾಗ ವಾತಾವರಣ ಹಂಗತ್ ನೋಡಿಲ್ಲ. ಇಮ್ಮಿಡಿಯೇಟ್ ಪಾಕಿಸ್ತಾನ ಟೆರರಿಸ್ಟ್ ನಮ್ಮ ವೈಷ್ಣೋದೇವಿ ಹೋಗೋದು ಬಸ್ಗೆ ಅಟ್ಯಾಕ್ ಮಾಡ್ರಿ. ಕಾಶ್ಮೀರ ದುಂಬಿಡಿ ಚಲೋ ಅಂದ್ರೆ ದೇಶದ ಭಾರತೀಯ ಜನತಾ ಪಕ್ಷದ ಎಷ್ಟು ಸ್ಟ್ರಾಂಗ್ ಇರ್ತೈತಿ, ದೇಶ ಭದ್ರತೆ ಅನ್ನೋ ಒಂದು ವಾತಾವರಣ ಅದ. ಬರೀ 30 ಸೀಟ್ ಕಡಿಮೆ ಆದಕ್ಕೆ ಅವ್ರಿಗೆ ಆತಂಕವಾದ ಕೆಲಸ ಚಾಲು ಮಾಡ್ರಿ. 10 ವರ್ಷ ಗಪ್ಪ ಕೂತಿರೋ ಮೂಲ್ಯಾಗ ಕೂತಿರೋರು ಬರೀ ಕಡಿಮೆ ಆದ್ರೆ ಬರೀ ಕಮ್ಯುನಿಸ್ಟ್ ಪಾರ್ಟಿ ಇರತ್ತು, ಮಮತಾ ಬ್ಯಾನರ್ಜಿ ಇರತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು
ಈ ತಕ್ಷಣ ಬಿ ಜೆ ಪಾರ್ಟಿ ಬೀಳ್ತಿದ್ದು ಅಂದದಕ್ಕೆ ಅವ್ರ ಪಾಕಿಸ್ತಾನ ರೆಡಿಯಾಗಿ ಕೂತ್ರು. ಅದಕ್ಕೆ ಅವಾದ ಪರಿಸ್ಥಿತಿ ಹಿಂದೂ ಧರ್ಮ ಉಳಿಬೇಕು ಮತ್ತು ಎಲ್ಲ ನಮ್ಮ ಎಲ್ಲ ಸಂಸ್ಕೃತಿ ಉಳಿಬೇಕಾರೆ ಮತ್ತು ಮುಸಲ್ಮಾನರು ಇಲ್ಲಿ ಶಾಂತ ಇರ್ಬೇಕಾರೆ, ಕ್ರಿಶ್ಚಿಯನ್ರು ಶಾಂತ ಇರ್ಬೇಕಾರೆ, ಬೌದ್ಧರು ಶಾಂತ ಇರ್ಬೇಕಾರೆ, ಅದಕ್ಕೆ ಎಲ್ಲ ಸಮಾಜ ಬರೀ ಒಂದೇ ಹಿಂದೂ ಧರ್ಮ ಎಲ್ಲ ಇಡೀ ಭಾರತದ ಎಲ್ಲ ಬಾಂಧವ್ರನ್ನ ಒಂದು ಶಾಂತ ಇರ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಗಟ್ಟಿಯಾಗಿ ಪ್ರಧಾನಮಂತ್ರಿ ಇದ್ದರೆ ನಾವು ದೇಶ ಸುರಕ್ಷಿತ ಇರ್ತೈತಿ. ನಮ್ಮ ಮಿಲಿಟರಿ ಅವರು ಫ್ರೀಯಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನು ಭಾಳ ಈಗ ಮುಂದಿನ ದಿನದಲ್ಲಿ ಇನ್ನೂ ಅನೇಕ ಚುನಾವಣೆ ಬರ್ತಾವೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ನಾವು ನಾಲ್ಕು ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಎಲ್ಲರೂ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನಾಲ್ಕು ಬೇರೆ ಗಟ್ಟಿಲ್ಲ ಗಿಡ ಗಟ್ಟಿರ್ತದೆ ಹಂಗೆಲ್ಲದರೂ ಪ್ರತಿಯೊಂದು ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ನಾವು ಪಕ್ಷ ಕಟ್ಟನು. ಏನೋ ನಾವು ತಪ್ಪು ತಡೆಯಾದ್ರೆ ಈಗ ಇನ್ನೂ ಎಲ್ಲ ಇಲ್ಲೇ ನಮ್ಮ ಕರ್ನಾಟಕದಾಗ ಇನ್ನೂ 7 ಸೀಟ್ ಗೆದ್ದಿದ್ದು ನಾವು. ನಮ್ಮ ತಪ್ಪಿನಿಂದ 7 ಸೀಟ್ ಸೋತು ನಾವು. ಕಾಂಗ್ರೆಸ್ ಇತಿಹಾಸದಾಗ ಗೆದ್ದಿಲ್ಲ ಅವರು, ಕಾಂಗ್ರೆಸ್ ಗೆದ್ದಿಲ್ಲ. ನಮ್ಮ ತಪ್ಪಲೇ ಒಂದು 6 ಸೀಟ್ ರಾಜ್ಯದಾಗ ಹೋಗಿದಾವೆ. ಹಂಗೆ ದೇಶದಾಗ ಒಂದು 40-50 ಕಳ್ಕೊಂಡು ನಾವು. ಅದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ತಪ್ಪು ಚರ್ಚಿಸಿ ಸಾಮಾನ್ಯ ಕಾರ್ಯಕರ್ತ ವಿಶ್ವಾಸ ತಗೊಂಡು ಒಳ್ಳೆಯಂಥ ಪಕ್ಷ ಸಂಘಟನೆ ಮಾಡಿ ಮತ್ತೆ ಮುಂದಿನ ದಿನದಲ್ಲಿ 4ನೇ ಬಾರಿ ಸೇರಿ ಇದೇ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಅನ್ನೋದು ಈಗ ಸಂಕಲ್ಪ ಮಾಡ್ಬೇಕಾಗ್ತದೆ ನಾವು. ಅದಕ್ಕೆ ಯಾಕೆ ಹೇಳೋದಂದ್ರೆ ಅದಕ್ಕೆ ನಾವು ಯಾಕೆ ಹೇಳ್ತೇವಪ್ಪಾರ, ಈ ಒಂದು ಒಳ್ಳೆಯ ಜಗದೀಶ್ ಶೆಟ್ಟರ್ ಅವರು ಒಳ್ಳೆಯ ಒಂದು ಲೋಕಸಭಾ ಸದಸ್ಯರಿದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಒಂದು 6 TMC ಡ್ಯಾಮ್ ರೆಡಿ ಆಗಿದೆ. ಇಲ್ಲಿ ಫಾರೆಸ್ಟ್ದಲ್ಲಿ ಲ್ಯಾಂಡ್ ಕ್ಲಿಯರೆನ್ಸ್ ಆಗಬೇಕಿದೆ. ಅದು ನಾಳೆ ದಿಲ್ಲಿಗೆ ಹೋದಾಗ ಕರ್ಕೊಂಡೋಗಿ ನಾವು ಗಟ್ಟಿ ಬಸವಂತ 6 TMC ನೀರು ಸಂಗ್ರಹಣೆ ಮಾಡಿದ ನಂತರ ಮುಂದಿನ ದಿನದಲ್ಲಿ ನಾವು ಅದೊಂದು TMC ರೈಟ್ ಬ್ಯಾಂಕ್ನಲ್ಲಿರ್ಬೋದು, ಒಂದು ಅರ್ಧ TMC ಆಗಿತ್ತು. ನಾವು ಪೂರ್ಣ TMC ನಮ್ಮ ಇದು ಮಾರ್ಕಂಡಿ ಇರ್ಬೋದು, ಬಳ್ಳಾರಿನಾಗ ಒಂದು ಅರ್ಧ TMC, ಹೊಳಿಗೆ ಒಂದು 2 TMC ಬಿಟ್ಕೊಂಡು ಮಾಡ್ಕೋದಾರ ನಮ್ಮ ಗೋಕಾಕ್ ಇರ್ಬೋದು, ಮೂಡ್ಲಿಗೆ ಇರ್ಬೋದು, ಮುದೋಳು ಇರ್ಬೋದು, ಸೌದತ್ತಿ ಇರ್ಬೋದು, ರಾಮದೂತ ಭೂಮಿ ಇರ್ಬೋದು. ಇಡೀ ಭೂಮಿ ಬೇಸಿಗೆಯಲ್ಲಿ ಒಂದು TMC ಬಿಟ್ಟರೆ ಈಗ ಈ ಸಲ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು, ಗೊಂಜಾಳ ಇರ್ಬೋದು ಎಲ್ಲ ಕೂಡ ಮುಂದಿನ ದಿನದಲ್ಲಿ ಈ ನೀರು ಸಂಗ್ರಹ ನಮ್ಮ ಡ್ಯಾಮ ಇಡೀ ನಮ್ಮ ಏರಿಯಾಗೆ ಬರೋಕ್ಕೆ ಗೋಕಾಕಲ್ಲ, 5-6 ತಾಲೂಕಿಗೆ ಒಳ್ಳೇದಾಗ್ತದೆ. ಈಗಿನ ನೀರಾವರಿ ಸಚಿವರು ಕೆಲಸ ಮಾಡೋಕೆ ಪ್ರಯತ್ನ ಮಾಡತ್ತಿದ್ರು. ಅದು ಮಾಡ್ರೆ ನಾವು ಹೋರಾಟ ಮಾಡ್ಕೊತ ತಯಾರಿ ಮಾಡಿ ಕೂತಿದ್ದೆ. ದೇವ್ರೇನು ಬುದ್ಧಿ ಕೊಟ್ಟು ನಮ್ಗೆ ಕೆಲಸ ಮಾಡಿಲ್ಲ ನಾವು. ಯಾಕೆ ಅದೆಲ್ಲ ಈಗಾಗಲೇ ಅದು ಆರ್ಡ್ರ್ ಎಲ್ಲ ಡ್ಯಾಮ್ ವರ್ಕೌಟ್ ಸಿಕ್ಕತ್ತಿ, ಕೆಲಸ ಪ್ರಾರಂಭ. ಬರೀ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ನಾಳೆ 24ನೇ ತಾರೀಕು ದಿಲ್ಲಿಗೆ ಹೋದಾಗ ಜಗದೀಶ್ ಶೆಟ್ಟರ್ ನಾವು ಹೋಗಿ ಅಲ್ಲಿ ಇವರು ಯಾದವ್ ಅವರದ ಫಾರೆಸ್ಟ್ ಮಿನಿಸ್ಟರ್ ಅದಲ್ಲ, ಕ್ಲಿಯರ್ ಮಾಡ್ಕೊಂಬಂದ್ರೆ ಅತಿ ಶೀಘ್ರದಲ್ಲಿ ಕೆಲಸ ಚಾಲು ಆಗ್ತೈತಿ. ಅದನ್ನು ಕೆಲಸ ಮೇಲೆ ಭಾಳಷ್ಟು ಮಹಾನ್ ಆಗಿ ಕಣ್ಣು ಇದ್ದದು ಕೆಲಸ ಮಾಡ್ಬೇಕದು ಭಾಳ. ಅದನ್ನು ಸತೀಶ್ ಜಾರಕಿಹೊಳಿಗೆ ಹೆಗಲ್ ಮಾಡೋದು ನಾವು ಅವ್ರು ಕೆಲಸ ಮಾಡೋದು ಅಂತ ಹೇಳಿದ್ದವ. ನಾವು ಸತೀಶ್ ಅವ್ರು ಡೈರೆಕ್ಟ್ ಕೇಳಿದ್ನ, ನಾನು ಹೇಳಪ್ಪ ನಾವು ಏನಂದ್ರೆ ನಾವು ಎಮ್ ಡಿ ಅವ್ರಿಗೆ ಇಲ್ಲ, ಎಮ್ ಡಿ ಅವ್ರ ಮಗ ಬೇಕಾದ್ರೆ ಮಿಡಿ ಇಲ್ಲ, ಸತೀಶ್ ಅವ್ರು ಬೇಡ ಅಂತಾರೆ, ಅದು ಸ್ವಲ್ಪ ಹಿಂದೆ ತೊಗೊತಾನ ಅಂತಾರು, ಅದು ಬೇಡ ಪೆಂಡಿಂಗ್ ಅಂತಂದ್ರೆ. ನಾ ಕೇಳಿ ಇಲ್ಲ ನಂಗೆ ಲೆಟ್ರ್ ಕೊಡೀನಿ. ಯಾಕೆ 6 TMC ನೀರು ಹಿಂದೆ ಸರಿದ ಒಂದು TMC ಎದಕ್ಕೆ 6 TMC ಆದರೆ ನಮ್ಮ ರೈಟ್ ಬ್ಯಾಂಕ್ ಇರ್ಬೋದು, ಮಾರ್ಕಂಡ್ ಇರ್ಬೋದು, ಬಳ್ಳಾರಿ ನಾಲ ಇರ್ಬೋದು, ನಮ್ಮ ಎಲ್ಲ ನದಿಗೆ 2 TMC, ಅಲ್ಲಿ ಒಂದೊಂದು TMC ಅಂದರೆ ಒಂದೊಂದು TMC ಅಂದರೆ ನಿಮ್ಗೆ ಅರ್ಥ ನಿಮ್ಮೆಲ್ಲ ರೈತರು ಹೋದ ಅದಕ್ಕೆಲ್ಲ ಮಾಡಿ ಬೇಸಿಗೆ ಒಳಗೆ ಭಾಳಷ್ಟು ಒಳ್ಳೇದಾಗ್ತದೆ. ಇಡೀ ನಮ್ಮ ಜಿಲ್ಲೆ 5-6 ಜಿಲ್ಲೆ ತಾಲೂಕುಗಳು ಫಲವತ್ತಾದ ಭೂಮಿ ಇದಲ್ಲ, ಭಾಳಷ್ಟು ಇನ್ನೂ ಈಗ ನೀರಾವರಿ ಇದಾವೆ, ಇನ್ನು ಹೆಚ್ಚು ನೀರಾವರಿಯಾಗಿ ಒಳ್ಳೇದಾಗ್ತದೆ. ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ, ಯಾಕಂದರೆ ಜಗದೀಶ್ ಶೆಟ್ಟರ್ ಮತ್ತೆ ಏನೋ ದೇವ್ರ ಪುಣ್ಯದ ಆಗೋಗಿ ಚಾನ್ಸ್ ಐತೆ. ಆ ನಂತರ ನೋಡೋಣ ಅದೇನು ದೇವ್ರ ರಸ ನೋಡೋಣ. ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಸುಳು ಮಾಡೋದು ನಾವು. ಸಿದ್ದರಾಮಯ್ಯಕ್ಕೆ ಅವತ್ತು ಪೈಲ ವರ್ಷದ ಮುಚ್ಚಲು ಹಾಕತ್ತು, ಸಿದ್ದರಾಮಯ್ಯ ಅವ್ರದ್ದು ಸ್ವಲ್ಪ ನಾ ವಿಚಾರ ಮಾಡತ್ತೀವಿ ಸ್ವಲ್ಪ. ಅದಕ್ಕೆ ನೋಡಿ ಸಿದ್ದರಾಮಯ್ಯ ದೇವ್ರ ಚಲೋ ಬುದ್ಧಿ ಕೊಡಲಿ, ಅವ್ರಿಗೂ ಏನೋ ಒಳ್ಳೆ ನಿರ್ಣಯ ತಗೊಳ್ಳಿ. ಮತ್ತು ಭಾರತೀಯ ಜನತಾ ಪಕ್ಷ ಬಂದ್ರೆ ಒಳ್ಳೆ ಎಲ್ಲ ನೀರಾವರಿ ಸ್ಕೀಮ್ ಇರ್ಬೋದು ಎಲ್ಲ. ಈಗ ನಮ್ಮ ರೋಡ್ ಚೆನ್ನಾಗಿದೆ, ಸಣ್ಣಂಗೆ ರೋಡ್ ನಮ್ಮಲ್ಲಿ ತೆಗ್ ಬೀಳತ್ತವೆ, ರೊಕ್ಕ ಇಲ್ಲ ಸರ್ಕಾರದಾಗ. ನಮ್ಮನ್ನು ಸಣ್ಣಂಗೆ ಅಲ್ಲೆಲ್ಲ ತೆಗ್ ಚಲೋ. ಇನ್ನೊಂದು 6 ತಿಂಗಳು ಹೋದ್ರೆ ಎಲ್ಲ ತೆಗ್ಗು ಮೊದಲಿಗೆ ನೋಡ್ತಿದ್ದು ಮೊದಲು ಆಕೈತಿ. ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ನಾವು ಜಗದೀಶ್ ಶೆಟ್ಟರ್ ನೇತೃತ್ವದಾಗ ಮತ್ತು ರಾಜ್ಯದ ಎಲ್ಲ ನಾಯಕರು ಕರ್ಕೊಂಡು ದೇಶ ಮಟ್ಟದ ಒಳ್ಳೆಯ ಒಂದು ಅನುದಾನ ತಂದ ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ತಾಲೂಕದ ಒಳ್ಳೆಯ ನೀರಾವರಿ ಸ್ಕೀಮು ಎಲ್ಲ ಮತ್ತೆಲ್ಲ ಸ್ಮಾರ್ಟ್ ಸಿಟಿಗೆಲ್ಲ ಮಾಡಿಸಿ ನಮ್ಮ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಮಾಡೋಣ. ಈ ಜಗದೀಶ್ ಶೆಟ್ಟರ್ ಅವ್ರಿಗೆ ಆರಿಸಿಕೊಟ್ಟಿದ್ದಕ್ಕೆ
ಮತ್ತೊಮ್ಮೆ ತಮಗೆಲ್ಲರೂ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.